ಶ್ರೀ ಹರೇ ನಮಃ. ಶ್ರೀ ಜಗನ್ನಾಥದಾಸರ ರಚನೆ ಕೃತಿ. ರಾಗ್ ಅಲ್ಹೇಯಾ ಬಿಲಾವಲ್, ತಾಲ್ ಭಜನ್ ಠೇಕಾ. ಕಂಡೆ ಪಂಢರಿ ರಾಯನ ನಾ ಕಂಡೆ ಕಂಡೆ ಪಂಢರಿ ರಾಯನ ತನ್ನನು ಕೊಂಡಾಡುವರ ಪ್ರಿಯನ ತನ್ನನು ಕೊಂಡಾಡುವರ ಪ್ರಿಯನ ಕಂಡೆ ನಾ ಕಂಡೆ ನಾ ಕಂಡೆ ನಾ ಕಂಡೆ ಕಂಡೆ ಪಂಢರಿ ರಾಯನ ತನ್ನನು ಕೊಂಡಾಡುವರ ಪ್ರಿಯನ ತನ್ನನು ಕೊಂಡಾಡುವರ ಪ್ರಿಯನ ಸಮಚರಣಾಂಬುಜನ ನಿಗಮಾಗಮತತಿ ಗೋಚರಣ ಸಮಚರಣಾಂಬುಜನ ನಿಗಮಾಗಮತತಿ ಗೋಚರಣ ಅಮಿತ ಪರಾಕ್ರಮಣ ಅಮಿತ ಪರಾಕ್ರಮಣ ರುಕ್ಮಿಣಿ ರಮಣನ ವೀಕ್ಷಣನ ಕಂಡೇನ 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 ಕಂಡೆ ಕಂಡೆ ಪಂಢರಿ ರಾಯನ ತನ್ನನು ಕೊಂಡಾಡುವರ ಪ್ರಿಯನ ತನ್ನನು ಕೊಂಡಾಡುವರ ಪ್ರಿಯನ ಗರಗ ಪದನಿ ಸ ಸನಿ ಧನಿ ದ ಪದ ಮ ಪ ಗ ಮ ಪ ಮ ಗ ಮ ಗರೆ ಸ ಗ ಪದನಿ ಸ ಗ ಪದನಿ ಸ ಗ ಪದನಿ ಸ ಕಂಡೆ ಪಂಢರಿ ರಾಯನ ತನ್ನನು ಕೊಂಡಾಡುವರ ಪ್ರಿಯನ ಕಾಮಿತಾರ್ಥ ಪ್ರದನ ಕಾಮಿತಾರ್ಥ ಪ್ರದನ ತುಳಸಿ ಧಾಮದಿ ಭೂಷಿತನ ಕಂಡೆ ಕಾಮಿತಾರ್ಥ ಪ್ರದನ ತುಳಸಿ ಧಾಮದಿ ಭೂಷಿತನ ಕಂಡೆ ಸಾಮಜ ಪ್ರತಿಪಾಲನ ಸಾಮಜ ಪ್ರತಿಪಾಲನ ತ್ರಿಜಗ ಸ್ವಾಮಿ ಚಿತ್ ಸುಖಮಯಣ ಕಂಡೇನ 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 ಕಂಡೆ ಕಂಡೆ ಪಂಢರಿ ರಾಯಣ ತನ್ನನು ಕೊಂಡಾಡುವರ ಪ್ರಿಯನ ಆ ಶ್ವೇತವಾಹನ ಸಖನ ಸಖನ ಶ್ವೇತವಾಹನ ಸಖನ ಸಖನ ಶ್ವೇತವಾಹನ ಸಖನ ಸತಿಗೆ ಪಾರಿಜಾತವ ತಂದವನ ಕಂಡೆ ಶ್ವೇತವಾಹನ ಸಖನ ಶ್ವೇತವಾಹನ ಸಖನ ಸತಿಗೆ ಪಾರಿಜಾತವ ತಂದವನ ಕಂಡೆ ವೀತ ಶೋಕ ಭಯನ ವೀತ ಶೋಕ ಭಯನ ಶ್ರೀ ಜಗನ್ನಾಥ ವಿಠಲರಯಣ ಕಂಡೇನ 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 ಕಂಡೆ ಕಂಡೆ ಪಂಢರಿ ರಾಯಣ ತನ್ನನು ಕೊಂಡಾಡುವರ ಪ್ರಿಯನ ತನ್ನನು ಕೊಂಡಾಡುವರ ಪ್ರಿಯನ ಕಂಡೇನ 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 ಕಂಡೆ ಕಂಡೆ ಪಂಢರಿ ರಾಯಣ ಪಂಢರಿ ರಾಯಣ ಪಂಢರಿ ರಾಯಣ ನಾ ಕಂಡೆ. ಧನ್ಯವಾದಗಳು.
ಪ್ರಣವ ಅದ್ಭುತವಾದ ಗಾಯನ. ಇವಳಿಗೆ ಜೋರಾದ ಒಂದು ಚಪ್ಪಾಳೆ. ಇನ್ನೊಂದು ಈ ಥರ ಪ್ರತಿಭೆಗಳು ಮುಂದೆ ನಮ್ಮ ದಾಸರ ಪದ ಮುಂದೆ ತಗೊಂಡು ಹೋಗ್ತಾರಂತ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ನಮಗೆಲ್ಲ. ಸೊ ತುಂಬ ಚೆನ್ನಾಗಿ ಹಾಡಿದೀಯಾ, ಒಂದು ಪ್ರೊಫೆಷ್ನಲ್ ಗಾಯಕ ಥರ ಹಾಡಿದೀಯಾ. ಆಮೇಲೆ ನಿಂದು ಆ ತಾನ್ಕರಿಯನ್ನು ನೀನು ಮಾಡಿದೀಯ, ಅದನ್ನು ಯಾವುದೂ ನೀನು ಮನೆಯಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಲ್ಲ, ನೀನು ಸ್ಟೇಜ್ ಮೇಲೇ ತಬ್ಲದ ಜೊತೆ ಮಾಡ್ತಾ ಇದ್ದೆ ಪ್ರಯತ್ನ. ತುಂಬ ಚೆನ್ನಾಗಿ ಮಾಡಿದೀಯಾ. ಸೊ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಪ್ರೊಫೆಷನಲ್ ಗಾಯನ ಅಲ್ಲ ಇದು. ಪ್ರೊಫೆಷನಲ್ ಗಾಯನ ಬೇರೆ ಥರ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರೊಫೆಷನಲ್ಸ್ ಎಲ್ಲರೂ ಚೆನ್ನಾಗಿ ಹಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. अगर किसी चीज को दिल से चाहो तो पूरी कायनात उसे तुमसे 10 मिनट में मिलाने की कोशिश में ಧನ್ಯವಾದ. ನೀನು ಚೆನ್ನಾಗಿ ಹಾಡಿದೀಯಾ, ನೀನು ಚೆನ್ನಾಗಿ ಹಾಡಿದೀಯಾ. ಇದಕ್ಕೆ ಈ ನೀನು ಹಾಡಿರೋ ಶೈಲಿಗೊಂದು ಹೆಸರಿದೆ, ಹೇಳ್ಕೊಡ್ಲಾ? ಇದಕ್ಕೆ ಇದು ಈ ಭಾಗದ ಸಂಗೀತ. ನಮ್ಮ ಪೂನಾ, ಬಾಂಬೆ ಈ ಭಾಗದ ಸಂಗೀತ ಇದು. ಇದಕ್ಕೆ ಹೆಸರೇ ಇದೆ. ಕನ್ನಡದಲ್ಲಿ ಹಾಡಿದರೂ ಕೂಡ ವಾರಕರಿ ಅಭಂಗ್ ಶೈಲಿ ಇದು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಾಸರ ಹಾಡುಗಳು ನೀವು ಯಾವ ಶೈಲಿಗೂ ಕೂಡ ತಗೊಳ್ಳಿ, ಆ ಸಾಹಿತ್ಯ ಅದನ್ನು ಒಪ್ಪಿಕೊಳ್ಳುತ್ತೆ ಅಂತಾದರೆ ಎಲ್ಲ ಸಂಗೀತಕ್ಕೆ ದಾಸರ ಪದ ಒಪ್ಪಿಕೊಳ್ಳುತ್ತೆ. ಹೇಗೆ ಅಂತ ಹೇಳಿದರೆ, ಒಂದು ಗಂಗಾ ನದಿಯ ನೀರನ್ನು ತಂದು ಗ್ಲಾಸಲ್ಲಿ ಹಾಕಿದರೂ ಅದು ಹಾಗೇ ಇರುತ್ತೆ, ಹಂಡೆಯಲ್ಲಿ ಹಾಕಿದರೂ ಇರುತ್ತೆ, ಎಲ್ಲದರಲ್ಲೂ ಕೂಡ ಗಂಗೆಯಾಗಿಯೇ ಉಳಿತಾಳವಳು. ಹಾಗೆ ನಮ್ಮ ದಾಸ ಸಾಹಿತ್ಯ. ಅಂತಹ ಅದ್ಭುತವಾದಂತಹ ಸಾಹಿತ್ಯ. ಅಷ್ಟು ಚೆನ್ನಾಗಿ ಹಾಡಿದೀಯ ನೀನು, ಅಷ್ಟು ಚೆನ್ನಾಗಿ ಹಾಡಿದೀಯ. ಆ ರಾಗವನ್ನು ನೀನು ಪ್ರೆಸೆಂಟ್ ಮಾಡಿರೋ ರೀತಿ ಇದೆಯಲ್ಲ, ಅದ್ಭುತವಾಗಿದೆ. ಮಧ್ಯದಲ್ಲಿ ಒಂದು 2 ಕಡೆ ತಾಳಕ್ಕೆ ನೀನು ಮಧ್ಯದಲ್ಲಿ ಎಲ್ಲೋ ಬಿಟ್ಟೋಯ್ತು, ಅಲ್ಲಿಂದ ಆ ಅಕ್ಷರ ಬಿಟ್ಟು ಅಲ್ಲಿಂದ ಮುಂದಿನ ಅಕ್ಷರದಿಂದ ಬಂದು ತಾಳಕ್ಕೆ ಎಂಟರ್ ಆಗಿರೋದಿದೆಯಲ್ಲ, ಇದು ಪ್ರೊಫೆಷನಲ್. ಪ್ರೊಫೆಷನಲ್ ಅಂದರೆ ನಮ್ಮಲ್ಲಿ 2 ಅರ್ಥ ಇದೆ. ಕ್ವಾಲಿಫೈಡ್ ಆಗಿ ಹಾಡೋದು ಒಂದು ಪ್ರೊಫೆಷನಲ್, ಆದರೆ ದುಡ್ಡಿಗಾಗಿ ಹಾಡೋದು ಇನ್ನೊಂದು. ನಾನು ಹೇಳಿದ್ದು ಪ್ರೊಫೆಷನಲ್ ನಿನಗೆ ಆ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಯಾವುದು ಕ್ವಾಲಿಟಿ ಕೊಟ್ಟು ಹಾಡೋದಿದೆಯಲ್ಲ, ಆ ಪ್ರೊಫೆಷನಲ್ಲಲ್ಲಿ ನೀನು ಬೆಸ್ಟ್. ದೇವರು ಒಳ್ಳೆಯದು ಮಾಡಿ. ಧನ್ಯವಾದಗಳು.